ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾಸ್ ಲಾಗ್ಸ್ ಆ್ಯಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಇಲ್ಲಿ ಕೆಲವೊಂದು ಒಳ್ಳೆ ಟಿಪ್ಸ್ನ ತಂದಿದ್ದೀನಿ. ಈ ಥರ ಟಿಪ್ಸ್ನ ನೀವು ಮನೆಯಲ್ಲೇ ಮಾಡೋದ್ರಿಂದ ನಿಮಗೆ ತುಂಬಾ ಅನುಕೂಲ ಆಗ್ಬೋದು ಫ್ರೆಂಡ್ಸ್. ನೀವು ಈರುಳ್ಳಿ ಒಟ್ಟು ಬೆಳ್ಳುಳ್ಳಿ ಒಟ್ಟು ಸಹ ಅಷ್ಟೇ ಯಾವುದೇ ಕಾರಣಕ್ಕೂ ಬಿಸಾಕೋಕ್ಕೆ ಹೋಗೋದಿಲ್ಲ. ಈ ಟಿಪ್ಸ್ನ ನೀವು ಪೂರ್ತಿಯಾಗಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮತ್ತು ನೋಡಿ ಫ್ರೆಂಡ್ಸ್, ನಾನು ಮೊದಲನೇದಾಗಿ ನಿಮ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ಬಾಟಲ್ ತಗೊಂಡು ಅದನ್ನು ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು, ನೋಡಿ ಈರುಳ್ಳಿ ಇರುತ್ತಲ್ಲ, ಪ್ರತಿಯೊಂದು ಈರುಳ್ಳಿನ ನೀವು ಈ ಥರ ಇದರಲ್ಲಿ ಸ್ಟೋರ್ ಮಾಡಿಟ್ರೆ ಇದು ತುಂಬ ದಿನವೇ ಇರುತ್ತೆ. ಮತ್ತೆ ಏನಾಗುತ್ತೆ ಅಂದರೆ ನಿಮಗೆ ನೋಡೋಕ್ಕೆ ಸಹ ಅಷ್ಟೇ, ಅಲ್ಲಲ್ಲಿ ಬಿಸಾಡೋ ಬದಲು ಈ ಥರ ಮಾಡಿ ಒಂದು ಹತ್ರ ಇಡೋದ್ರಿಂದ ತುಂಬ ಚೆನ್ನಾಗಿ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ, ನೀವು ಪ್ರತಿಯೊಂದು ಈರುಳ್ಳಿನ ಈ ಥರ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಬಾಟಲ್ನ ಅದರಲ್ಲಿ ಹಾಕಿ ಈ ಥರ ಇಟ್ಬಿಡಿ. ನಿಮಗೆ ತುಂಬಾ ಜಾಗ ಸಹ ಸೇವ್ ಆಗುತ್ತೆ. ಜಾಗನೂ ಮತ್ತು ಜಾಸ್ತಿ ಜಾಗನೂ ಆಗೋದಿಲ್ಲ ಇದಕ್ಕೆ. ತುಂಬ ಚೆನ್ನಾಗಿ ನೀಟಾಗಿದೆ. ಇದರಲ್ಲಿ ತರಕಾರಿ ಸಹ ಅಷ್ಟೇ, ನೀವು ಈ ಥರ ಹಾಕಿ ಇಟ್ಟಿದ್ದೀರಂದರೆ ತುಂಬ ದಿನ ನೀವು ಇದನ್ನು ಚೆನ್ನಾಗಿ ಇಟ್ಕೊಬೋದು. ಮತ್ತು ನೋಡೋಕ್ಕೆ ಸಹ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಕ್ಯಾರೆಟ್ ಆಗ್ಬೋದು, ಬೀನ್ಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಕೊತ್ತಿಮೀರಿ ಸಹ ಅಷ್ಟೇ ಇದರಲ್ಲಿ ಸ್ಟೋರ್ ಮಾಡಿ ಇಡ್ಬೋದು. ನೋಡಿ, ಈ ಥರ ನೀವು ಒಂದು ಜಾಗದಲ್ಲಿ ಇಟ್ಬಿಟ್ಟಿದ್ದೀರಂದರೆ ನೋಡೋಕ್ಕೆ ಸಹ ತುಂಬ ನೀಟಾಗಿ ಕಾಣುತ್ತೆ ಮತ್ತು ತುಂಬ ದಿನವೇ ಇರುತ್ತೆ ಫ್ರೆಂಡ್ಸ್. ನೀವು ಈ ಟಿಪ್ಸ್ನ ಒಂದ್ಸಲ ಟ್ರೈ ಮಾಡಿ ನೋಡಿ. ನೀವೆಲ್ಲಾದರೂ ಈ ಥರ ಬಾಟಲ್ನ ಈ ಥರ ನೀಟಾಗಿ ಒಂದು ಕಡೆ ಇಟ್ಬಿಟ್ರೆ ಅಂತೂ ಈ ಥರ ತರಕಾರಿಗಳಾಗ್ಬೋದು, ನಿಂಬೆಹಣ್ಣು ಆಗ್ಬೋದು, ಏನೇ ಆಗ್ಬೋದು, ನೋಡಿ ಈ ಥರ ಹಾಕಿ ನೀವು ಇಟ್ಟಿದ್ದೀರಂದರೆ ತುಂಬ ಚೆನ್ನಾಗಿ ಸಹ ಕಾಣಿಸುತ್ತೆ, ನೀಟಾಗಿರುತ್ತೆ. ಮತ್ತು ನೋಡಿ, ನಾನು ಇದನ್ನು ಫ್ರೀಝರಲ್ಲಿ ಇಡ್ತಿದ್ದೀನಿ. ಏನಕ್ಕೋಸ್ಕರ ಅಂದರೆ ನೋಡಿ ಫ್ರೆಂಡ್ಸ್, ಇದನ್ನ ಒಂದು 15-20 ನಿಮಿಷ ಫ್ರೀಝರಲ್ಲೇ ಹಾಗೆ ಇಟ್ಬಿಟ್ಟು, ಆ ಫ್ರೀಝರಲ್ಲಿ ಇಟ್ಟಿದ್ದಾದ್ಮೇಲೆ ನೋಡಿ 20 ನಿಮಿಷ ಆದಮೇಲೆ ನಾನು ತೆಗಿತಿದ್ದೀನಿ. ಫ್ರೀಝರಲ್ಲಿ ಇಡೋದ್ರಿಂದ ಏನು ಲಾಭ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್, ನಿಮ್ಗೇನು ಉಪಯೋಗ ಆಗ್ಬೋದು ಅಂತ. ನೋಡಿ, ಆ ಫ್ರೀಝರಲ್ಲಿ ಇಟ್ಟಾದ್ಮೇಲೆ ನಾನು ಈರುಳ್ಳಿನ ತೆಗೆದು ನಿಮಗೆ ತೋರಿಸಿದ್ದೀನಿ. ಇದನ್ನು ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಕಣ್ಣಲ್ಲಿ ತುಂಬ ನೀರು ಬರುತ್ತೆ. ನೋಡಿ, ಈ ಥರ ನೀವು ಫ್ರೀಝರಲ್ಲಿ ಇಟ್ಬಿಟ್ಟು ಮತ್ತೆ ಇದನ್ನು ಕಟ್ ಮಾಡಿದ್ದೀರಂದರೆ ನಿಮ್ಮ ಕಣ್ಣಲ್ಲಿ ಒಂಚೂರು ನೀರು ಬರೋದಿಲ್ಲ. ತುಂಬ ಆರಾಮಾಗಿ ನೀವು ಎಷ್ಟು ಬೇಕಾದರೂ ಈರುಳ್ಳಿನ ನೀವು ಬಿಡಿಸ್ಕೊಬೋದು ಫ್ರೆಂಡ್ಸ್. ಈ ಟಿಪ್ಸ್ನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ನೋಡಿ, ಇದು ನಿಮಗೆ ಕಣ್ಣಲ್ಲಿ ನೀರು, ಪ್ರತಿಯೊಬ್ಬರಿಗೂ ಅಷ್ಟೇ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ, ಆ ಥರ ಬರೋದಿಲ್ಲ. ಮತ್ತು ನೋಡಿ, ನೀವು ಮಾಮೂಲಿಯಾಗಿ ಕಟ್ ಮಾಡೋದಕ್ಕಿಂತ ಈರುಳ್ಳಿನ ಈ ಥರ ಒಂದು ತರಕಾರಿ ಸಿಪ್ಪೆ ತೆಗಿತೀವಲ್ಲ, ಇದರಿಂದ ನೀವು ಏನಾದರೂ ನಿಮ್ಮ ಥರ ಅಂದರೆ ಈರುಳ್ಳಿನ ಕಟ್ ಮಾಡಿದ್ದೀರಂದರೆ ನೀವು ಎಷ್ಟು ಬೇಕಾದರೂ ಈರುಳ್ಳಿನ ಬೇಗ ತುಂಬ ಸಣ್ಣಗೆ ತುಂಬ ಚೆನ್ನಾಗಿ ಇದರಲ್ಲಿ ಫಾಸ್ಟಾಗಿ ಕಟ್ ಮಾಡ್ಕೊಬೋದು ಫ್ರೆಂಡ್ಸ್. ಈ ಟಿಪ್ಸ್ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಸಿಯಾಗಿ ನೀವು ಈರುಳ್ಳಿನ ಕಟ್ ಮಾಡ್ಕೊಬೋದು. ಮತ್ತು ನೋಡಿ, ಈರುಳ್ಳಿ ಸಿಪ್ಪೆನ ನೀವು ಬಿಸಾಕ್ತೀರಿ, ಈರುಳ್ಳಿ ಬೆಳ್ಳುಳ್ಳಿ ಸಿಪ್ಪೆನ. ನೋಡಿ, ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸಿಪ್ಪೆನ ಹಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಯಾವುದೇ ಕಾರಣಕ್ಕೂ ನೀವು ಬಿಸಾಕಕ್ಕೆ ಹೋಗಬೇಡಿ, ಇದು ತುಂಬಾ ಉಪಯೋಗ ಆಗುತ್ತೆ ನಿಮಗೆ ಫ್ರೆಂಡ್ಸ್. ನೋಡಿ, ಇದನ್ನು ಒಂದು ಬಟ್ಲಲ್ಲಿ ತಗೊಂಬಿಟ್ಟು ಒಂದು ಅಂದರೆ ಪಾತ್ರೆ, ನೀವು ನೀರು ಬಿಸಿ ಮಾಡ್ತೀರಲ್ಲ, ಟೀ ಅಥವಾ ಏನಾದರೂ ಬಿಸಿ ಮಾಡ್ತೀರಲ್ಲ, ಒಂದರಲ್ಲಿ ತಗೊಂಬಿಟ್ಟು ನೋಡಿ, ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ಕೊಂಬಿಟ್ಟು ಇದನ್ನು ಬಿಸಿ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದರಿಂದ ನಿಮ್ಗೆ ಎಷ್ಟೊಂದು ಉಪಯೋಗ ಆಗುತ್ತೆ ಅಂದರೆ ತುಂಬಾ ಉಪಯೋಗ ಆಗುತ್ತೆ ಫ್ರೆಂಡ್ಸ್, ನಾನು ನಿಮಗೆ ಹೇಳ್ತೀನಿ. ನೋಡಿ, ಮತ್ತೆ ನಾನು ಇದನ್ನು ಬಿಸಿ ಮಾಡುವಾಗ ಇದರಲ್ಲಿ ಸ್ವಲ್ಪ ಕರ್ಪೂರ ಹಾಕ್ತೀನಿ. ಕರ್ಪೂರ ಸಹ ಅಷ್ಟೇ, ಇದು ಸ್ಮೆಲ್ ಅಂದರೆ ಅದು ಸ್ಮೆಲ್ ಬರುತ್ತಲ್ಲ, ಅದು ಸ್ಮೆಲ್ ಏನು ಹೇಳ್ತೀರಾ, ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ಸಹ ಅಷ್ಟೇ ನೋಡಿ, 3ನ ಚೆನ್ನಾಗಿ ಬಿಸಿ ಮಾಡಿ ನಾನು ಸೊಳ್ಳೆ ಬರ್ದಿರ ಇದನ್ನು ಉಪಯೋಗ ಮಾಡ್ತೀನಿ. ನಾವು ಮನೆಯಲ್ಲಿ ಕಾಯಿಲ್ಸ್ ಹಚ್ತೀವಿ ಅಥವಾ ಗುಡ್ ನೈಟ್ ಏನಾದರೂ ಹಚ್ತೀವಲ್ಲ, ಅದರಿಂದ ಆ ಸ್ಮೆಲ್ಲು ವಾಸನೆ ತಗೊಳ್ಳೋದ್ರಿಂದ ನಮ್ಗೆ ಏನಾಗುತ್ತೆ ಅಂದರೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. ನೋಡಿ, ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡು ಇದನ್ನು ನೀವು ಸ್ಪ್ರೇ ಮಾಡಿದ್ದೀರಂದರೆ ಮನೆಯಲ್ಲಿ ಈ ಒಂದು ಸೊಳ್ಳೆ ಸಹ ಬರೋದಿಲ್ಲ. ಈಗ ಬೇಸಿಗೆ ಕಾಲ ಬರ್ತಿದೆ ಅಂದರೆ ಸೊಳ್ಳೆಗಳು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಮಕ್ಕಳು ಆಟ ಆಡೋಕ್ಕೆಲ್ಲ ಹೋಗ್ತಾರೆ, ಮನೆ ಹತ್ರ ಆಟ ಆಡ್ತಿರ್ತಾರೆ ಆಚೆ ಎಲ್ಲ, ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡಿದ್ದೀರಂದರೆ ಅಂತೂ ಒಂದು ಸೊಳ್ಳೆನೂ ಬರೋದಿಲ್ಲ. ತುಂಬಾ ಮಕ್ಕಳಿಗೆ ಯಾವುದೇ ಥರ ಸೊಳ್ಳೆ ಕಚ್ದಿರ ನೀವು ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಬೋದು. ನೋಡಿ ಫ್ರೆಂಡ್ಸ್, ಇದನ್ನು ನೋಡಿ, ಇದರಲ್ಲಿ ನಾನು ಸ್ವಲ್ಪ ಶಾಂಪು ಹಾಕ್ಕೊಳ್ತಿದ್ದೀನಿ. ಅಂದರೆ ನಮಗೆ ಆ ಸ್ಮೆಲ್ಲು ಚೆನ್ನಾಗಿರಲ್ಲ ಅಲ್ವಾ, ಅದಕ್ಕೋಸ್ಕರ ನಾನೊಂದು ಕ್ಲಿನಿಕ್ ಪ್ಲಸ್ ಶಾಂಪು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ನೀವು ಯಾವ ಶಾಂಪು ಬೇಕಾದರೂ ಬಳಸ್ಕೊಬೋದು. ನೋಡಿ, ಒಂದು ಖಾಲಿ ಸ್ಪ್ರೇ ಬಾಟ್ಲಲ್ಲಿ ನಾನು ಆ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಬಿಸಿ ಮಾಡಿದ್ದಲ್ಲ ಈರುಳ್ಳಿ ಬೆಳ್ಳುಳ್ಳಿದು, ಆ ನೀರನ್ನ ಹಾಕ್ಕೊಂಡು ನೀವು ಇದನ್ನು ಬಳಸ್ಕೊಂಡು ನೋಡಿ, ಇದನ್ನು ಸ್ಪ್ರೇ ಮಾಡಿದ್ದೀರಂದರೆ ಅಂದರೆ ಎಲ್ಲೆಲ್ಲಿ ಸೊಳ್ಳೆ ಬರುತ್ತೋ ಅಲ್ಲೆಲ್ಲ ನೀವು ಸ್ಪ್ರೇ ಮಾಡ್ಕೊಬೇಕಾಗತ್ತೆ. ಅಂದರೆ ಕೋಣೆ ಹತ್ರ ಮತ್ತು ಬಾಗ್ಲ ಹತ್ರ ಮತ್ತು ಗೋಡೆ ಮೇಲೆ ಮಕ್ಕಳು ಎಲ್ಲೆಲ್ಲಿ ಓಡಾಡ್ತಿರ್ತಾರೋ ಅಲ್ಲೆಲ್ಲ ನೀವು ಇದನ್ನು ಸ್ಪ್ರೇ ಮಾಡಿ ಬಿಟ್ಟಿದ್ದೀರಂದರೆ ಇದ್ರ ಸ್ಮೆಲ್ಗೆ ಸೊಳ್ಳೆ ಬರೋದಿಲ್ಲ ಫ್ರೆಂಡ್ಸ್. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಗಿಡಗಳ ಹತ್ರ ಆಗ್ಬೋದು, ನೋಡಿ ನಾನು ಸ್ಪ್ರೇ ಮಾಡಿ ತೋರಿಸ್ತಿದ್ದೀನಿ. ಈ ಥರ ನೀವು ಎಲ್ಲ ಕಡೆ ಇದನ್ನು ಸ್ಪ್ರೇ ಮಾಡಿಕೊಂಡ್ರೆ ಸೊಳ್ಳೆಗಳಿಂದ ನೀವು ಬರ್ತೀರಾ, ನೀವು ನೋಡ್ಕೊಬೋದು ಫ್ರೆಂಡ್ಸ್. ನೋಡಿ, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಇದೇ ಥರ ನಾನು ಇನ್ನೂ ಹೆಚ್ಚಾಗಿ ವಿಡಿಯೋಸ್ ಮಾಡಬೇಕಂದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ,
ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.